ನಮಸ್ತೆ ಎಲ್ಲರಿಗೂ. ನಾನಿವತ್ತು ಮೊಟ್ಟೆ ಕರಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ಮನೆಯೆಲ್ಲ ಮಾಡಿದಂಥ ಮೆಣಸಿನ ಹುಡಿಯಲ್ಲಿ ಮಾಡ್ತಾಯಿದ್ದೀನಿ. ಮೊಟ್ಟೆ ಮಸಾಲನೂ ಯೂಸ್ ಮಾಡ್ಬೋದು. ಸುಲಭದಲ್ಲಿ ಬೇಗನೆ ಆಗುತ್ತೆ. ಅದಕ್ಕೆ ನಾನು ಈರುಳ್ಳಿ, ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಆಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಬಿಸಿ ಆಗಲಿಕ್ಕೆ. ಅದಕ್ಕೆ ಸ್ವಲ್ಪ ನಾನು ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾನು ಆಗಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಫ್ರೈ ಆಗಲಿಕ್ಕೆ ಹಾಕಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ತಗೊಳ್ಳುತ್ತೆ ಅದು ಫ್ರೈ ಆಗಲಿಕ್ಕೆ. ಜಾಸ್ತಿ ಏನು ಫ್ರೈ ಆಗಬೇಕಂತ ಇಲ್ಲ, ಮತ್ತು ಅದು ರುಬ್ಕೊಳ್ಳಿಕ್ಕಿದೆ. ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಟೊಮೊಟೊವನ್ನು ಕೂಡ ಒಟ್ಟಿಗೆ ಹಾಕಿದ್ದೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮೆಣಸಿನ ಹುಡಿಯೊಂದು ಮಸಾಲ ಹುಡಿಯೊಂದು ಮಾಡಿಟ್ಟರೆ, ಮನೆಯಲ್ಲೇ ಮಾಡಿದ್ದು, ನನಗೆ ಅದು ಅತ್ತೆ ಮಾಡಿಕೊಟ್ಟಿದ್ದು. ತುಂಬಾ ಚೆನ್ನಾಗಾಗುತ್ತೆ, ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಮೀನು ಫ್ರೈ ಮತ್ತು ಸಾಂಬಾರಿಗೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಎಲ್ಲ ಸಾಂಬಾರು ಅದರಲ್ಲಿ ಮಾಡ್ಬೋದು. ತರಕಾರಿ, ನಾನ್ ವೆಜ್ ಕೂಡ ಮಾಡ್ಬೋದು. ಹಾಗೆ ಮೀನು ಫ್ರೈಗೂ ಯೂಸ್ ಮಾಡ್ತೀನಿ ನಾನು. ಆಮೇಲೆ ಅದಕ್ಕೆ ಗರಂ ಮಸಾಲ ಸ್ವಲ್ಪ ಕಮ್ಮಿ ಇತ್ತು ಮಸಾಲದಲ್ಲಿ. ಅದಕ್ಕೆ ನಾನು ಏಲಕ್ಕಿ, ಲವಂಗ, ಚಕ್ಕೆ, ಸೋಂಪು ಸ್ವಲ್ಪ ಸ್ವಲ್ಪ ಹಾಕಿಕೊಳ್ತಾ ಇದ್ದೀನಿ. ಮೊಟ್ಟೆಗೆ ಮತ್ತು ಜಾಸ್ತಿ ಗರಂ ಮಸಾಲ ಒಳ್ಳೆಯದಾಗೋದಿಲ್ಲ. ಇದು ಈ ಥರ ಅಡಿಗೆ ಬ್ಯಾಚುಲರ್ಸಿಗೂ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಬೇಗ ಬೇಗ ಗಡಿಬಿಡಿಯಲ್ಲಿ ಮಾಡುವ ಒಂದು ಮೊಟ್ಟೆ ಕರಿ ಅಂತಲೇ ಹೇಳ್ಬೋದು. ಮೆಣಸಿನ ಹುಡಿ ಫ್ರೀ ಇರುವಾಗ ಮಾಡಿಟ್ರೆ ಇದು ಸುಲಭದಲ್ಲೇ ಆಗುತ್ತೆ. ಆಮೇಲೆ ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡಿಕೊಳ್ಬೇಕು. ನೋಡಿ ಎಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದರಲ್ಲಿ ಬೇಯಬೇಕು, ಹಸಿ ವಾಸನೆ ಹೋಗಬೇಕು. ಆಗ ಜಾಸ್ತಿ ಮಸಾಲೆಯನ್ನು ಬೇಯಿಸುವಾಗ ಹಸಿ ವಾಸನೆ ಬರಲ್ಲ. ಇಲ್ಲದಿದ್ದರೆ ಹಾಗೆ ಹಾಕಿದರೆ, ಹಸಿ ಹಾಕಿದರೆ ಮಸಾಲ ಹಸಿ ವಾಸನೆ ಹೋಗಲಿಕ್ಕೆ ತುಂಬ ಹೊತ್ತು ಕುದಿಸಬೇಕಾಗ್ತದೆ. ಇದು ಈ ಥರ ಫ್ರೈ ಮಾಡೋದ್ರಿಂದ ಟೇಸ್ಟು ಅಷ್ಟೇ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಸುಲಭದಲ್ಲಿಯೂ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಫ್ರೈ ಆಗಬೇಕು. ಟೊಮೊಟೊ ಎಲ್ಲ ಬೆಂದಿದ್ದ ಥರ ಆಗಿದೆ. ಆಮೇಲೆ ಗ್ಯಾಸ್ ಆರಿಸಿದ್ದೀನಿ ನಾನು. ಅದು ತಣ್ಣಗಾಗಲಿಕ್ಕೆ ಬಿಡಬೇಕು. ಆಮೇಲೆ ಮೊಟ್ಟೆ ನಾನು 10 ತಗೊಂಡಿದ್ದೀನಿ. ಅದಕ್ಕೆ ಈ ಥರ ಲೈನ್ ಹಾಕಬೇಕು. ನಾವು ಮೀನಿಗೆಲ್ಲ ಬರೆ ಹಾಕ್ತೇವಲ್ಲ ಮಸಾಲೆ ಎಳ್ಕೊಳ್ಬೇಕಂತೇಳಿ, ಅದೇ ರೀತಿ ಮೊಟ್ಟೆಗೆ ಈ ಥರ ಗೆರೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೂರಿಯಿಂದ ನಿಧಾನವಾಗಿ ಎಲ್ಲ ಮೊಟ್ಟೆಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಮಸಾಲ ಅದರೊಳಗೆ ಎಳ್ಕೊಳ್ಳಲ್ಲ. ನೋಡಿ ಈ ಥರ ನೋಡಿ ಸಣ್ಣ ಸಣ್ಣ ಬರೆ ಹಾಕ್ಕೊಂಡ್ರೆ ಆಯಿತು ಅಷ್ಟೇ, ಏನು ಕಷ್ಟ ಇಲ್ಲ. ಈ ಥರ ನೋಡಿ ತುಂಬಾ ಸುಲಭದಲ್ಲಿ ಅದು ತಣ್ಣಗಾಗುವಷ್ಟರಲ್ಲಿ ನಾನಿದು ಈ ಥರ ಬರೆ ಎಳೆದು ಇಟ್ಟಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಮೊಟ್ಟೆಯನ್ನು ಕೂಡ ಇದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅಷ್ಟರಲ್ಲಿ ಇದು ತಣ್ಣಗಾಯಿತು. ಆಮೇಲೆ ತಣ್ಣಗಾದಮೇಲೆ ನಾನಿದು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಪೇಸ್ಟ್ ಥರ ಮಾಡಿಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಅಂದರೆ ಅದು ಬೆಂದಿದೆ ಅಲ್ಲ, ಹಾಗಾಗಿ ಬೇಗ ಗ್ರೈಂಡ್ ಆಗುತ್ತೆ. ಆಮೇಲೆ ಮುಚ್ಚಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಇಷ್ಟು ನೈಸಾಗಿ ಪೇಸ್ಟ್ ಆಗಬೇಕು.
ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ನುಣ್ಣಗೆ ರುಬ್ಕೊಳ್ಬೇಕು. ಆಮೇಲೆ ಮತ್ತೆ ನಾನು ಅದೇ ಪ್ಯಾನನ್ನು ಬಿಸಿ ಮಾಡಿಕೊಳ್ಳಿಕ್ಕೆ ಇಡ್ತಾ ಇದ್ದೀನಿ. ಬಿಸಿ ಆದಮೇಲೆ ಅದಕ್ಕೆ ನಾನು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಅಡಿಗೆಯಲ್ಲಿ ತೆಂಗಿನ ಎಣ್ಣೆ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತೆಂಗಿನ ಎಣ್ಣೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಆಗ ನಾನು ಫ್ರೈ ಮಾಡುವಾಗಲೂ ಎಣ್ಣೆ ಹಾಕ್ಕೊಂಡಿದ್ದೆ. ಈಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸಣ್ಣದಾಗಿ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮೊದಲಿಗೆ ಎಣ್ಣೆ ಜೊತೆ ಹಾಕೋದ್ರಿಂದ ಒಳ್ಳೆಯೇ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಿಸಿ ಆಗ್ತಾ ಇರಬೇಕಾದ್ರೆ ಈಗ ನಾನು ರುಬ್ಬಿಟ್ಟಿದೆ ಅಲ್ವಾ, ಅದು ಮಿಕ್ಸಿಯಲ್ಲಿಂದ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಬಾಣಲೆಗೆ. ನೋಡಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಮಸಾಲೆ ಏನು ಬೇಕಂತ ಏನಿಲ್ಲ, ಇಷ್ಟೇ. ಆಮೇಲೆ ನಾವು ಸಾಂಬಾರು ಹುಡಿ, ಮೊಟ್ಟೆ ಮಸಾಲೆ ಹುಡಿನ ಹಾಕ್ಬೋದು, ಮನೇಲಿ ಮಾಡಿದ ಸಾಂಬಾರು ಪುಡಿನೂ ಮೆಣಸಿನ ಹುಡಿನೂ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಅದು ಫ್ರೈ ಆಗಬೇಕು. ನೋಡಿ ಕುದೀತಾ ಇದೆ. ಆಮೇಲೆ ಇದು ಸ್ವಲ್ಪ ಗಟ್ಟಿ ಅಂತ ಅನಿಸಿದರೆ ನೀರು ಹಾಕ್ಕೊಳ್ಬೋದು. ಈಗ ಹಾಗೆ ನಾನು ಫ್ರೈ ಆಗಲಿಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ಅದಕ್ಕೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಅರಶಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ರುಬ್ಬಕ್ಕಾದರೆ ಅರಶಿನ ಹುಡಿಯೆಲ್ಲ ಹಾಕಿರಲಿಲ್ಲ, ಅದಕ್ಕೆ ಈಗ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದು ಮನೆಯಲ್ಲೇ ಮಾಡಿರುವಂತಹ ಮೆಣಸಿನ ಹುಡಿ. ಇದಕ್ಕೆ ಎಲ್ಲ ಕೊತ್ತಂಬರಿ, ಜೀರಿಗೆ ಎಲ್ಲ ಮಸಾಲವನ್ನು ಇದಕ್ಕೆ ಹಾಕಿದೆ. ಕರಿಬೇವು ಸೊಪ್ಪು, ಮೆಂತೆ ಮತ್ತು ಸ್ವಲ್ಪ ಗರಂ ಮಸಾಲನೂ ಹಾಕಿದ್ದಾರೆ. ಇದನ್ನು ತುಂಬಾ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದು ಮನೆಯಲ್ಲೇ ಮಾಡಿರುವಂಥ ಮಸಾಲ ಪೌಡರ್. ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಇದೇ ರೀತಿ, ಇಲ್ಲದಿದ್ದರೆ ತಳ ಹಿಡಿಯುತ್ತಲ್ಲ, ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಟೊಮೊಟೊದಲ್ಲಿ ಹುಳಿ ಕಡಿಮೆ ಇತ್ತು, ಅದಕ್ಕೆ ಒಂದು ಸಣ್ಣ ಸೈಜಷ್ಟು ಹುಳಿ ತಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿ ಸ್ವಲ್ಪ ಆಮೇಲೆ ಹುಳಿ ನೀರನ್ನು ಸ್ವಲ್ಪ ಈ ಥರ ಕಿವುಚ್ಕೊಂಡು ಮಸಾಲದೊಳಗೆ ಹಾಕಬೇಕು. ಟೊಮೊಟೊ ಹುಳಿ ಇದ್ದರೆ ಬೇಕಂತೇನಿಲ್ಲ. ಟೊಮೊಟೊ ಇದು ಸ್ವಲ್ಪ ಹುಳಿ ಇರಲಿಲ್ಲ, ಅದಕ್ಕೆ ನಾನು ಹುಳಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂತ ಅನಿಸಿದರೆ ಹಾಕಿಲ್ಲ ಅಂದರೆ ಹಾಕಬೇಕಂತೇನಿಲ್ಲ. ಆಮೇಲೆ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದೇ ರೀತಿ ಕುದಿಲಿಕ್ಕೆ ಬಿಡಬೇಕು. ನಾನು ಸ್ವಲ್ಪ ಇದನ್ನು ದಪ್ಪನೆ ಇಡ್ತಿದ್ದೀನಿ. ನೋಡಿ ಈ ಥರ ಕುದೀತಾ ಇದೆ. ಒಂದು 10 ನಿಮಿಷ ತನಕ ಕುದಿಲಿಕ್ಕೆ ಬಿಡಬೇಕಾಗ್ತದೆ. ಆಮೇಲೆ ಅದು ತುಂಬ ಗಟ್ಟಿಯಾಗಿದೆ, ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನಿಮ್ಮ ಕನ್ಸಿಸ್ಟೆನ್ಸಿಗೆ ನೋಡಿಬಿಟ್ಟು ಹಾಕ್ಕೊಳ್ಳಿ, ಎಷ್ಟು ನೀರು ಬೇಕೋ ಅಷ್ಟು. ತುಂಬ ತೆಳ್ಳನು ಮಾಡಲಿಕ್ಕೆ ಹೋಗಬೇಡಿ, ಮೀಡಿಯಮ್ ಅದು ಮತ್ತು ದಪ್ಪನೇ ಆಗುತ್ತೆ. ಯಾಕೆಂದರೆ ನೀರುಳ್ಳಿ ಟೊಮೊಟೊ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದಲ್ವ, ಅದಕ್ಕೋಸ್ಕರ ಫ್ರೈ ಮಾಡಿ ಪೇಸ್ಟ್ ಮಾಡಿಕೊಂಡ್ರೆ ಈರುಳ್ಳಿ ಟೊಮೊಟೊ ಅದು ಸ್ವಲ್ಪ ಗಟ್ಟಿನೇ ಬರುತ್ತೆ ಮಸಾಲ. ಆಮೇಲೆ ಮತ್ತೆ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ.
ಹಸಿ ವಾಸನೆ ಚೆನ್ನಾಗಿ ಹೋದರೆ ತುಂಬಾ ಮಸಾಲ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಪದೇ ಪದೇ ಮತ್ತು ಸಟ್ಕ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಅದು ತುಂಬ ತೆಳುವಾಗಿದ್ದರೆ ಏನೂ ಆಗಲ್ಲ, ದಪ್ಪ ಇರೋದ್ರಿಂದ ತಳ ಹಿಡಿತೆ. ಶುಂಠಿ ಬೆಳ್ಳುಳ್ಳಿದೆಲ್ಲ ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು. ಅದಕ್ಕೋಸ್ಕರ ಆಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ನಾನಾಗಲೇ ಕಟ್ ಮಾಡಿ ಇಟ್ಟಿದ್ದೆಲ್ಲ ಬರೆಸಿದ್ದೆ ಇಟ್ಟಿದ್ದೆ ಅಲ್ವ, ಆ ಮೊಟ್ಟೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲ ಜೊತೆ. ಎಲ್ಲ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಮಸಾಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಮಸಾಲ ಮತ್ತು ಮೊಟ್ಟೆಯನ್ನು. ಎಲ್ಲ ಮಸಾಲ ಎಳ್ಕೊಳ್ಳಿ ಅಂತೇಳಿ ನಾನು ಸ್ಪೂನಲ್ಲಿ ಮೊಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲವನ್ನು. ಆಮೇಲೆ ಸ್ವಲ್ಪ ಹೊತ್ತು ಕ್ಯಾಪ್ ಕ್ಲೋಸ್ ಮಾಡಿ 1-2 ನಿಮಿಷ ಹಾಗೆ ಕುದಿಲಿಕ್ಕೆ ಬಿಡಬೇಕು. ಮಸಾಲೆ ಎಲ್ಲ ಆಗ ಆಮೇಲೆ ಮುಚ್ಚಳ ತೆಗೆದಿದ್ದೀನಿ. ನೋಡಿ, ಈ ಥರ ಬಂತು. ನೋಡಿ ಎಷ್ಟು ಚೆನ್ನಾಗಿ ಬಂತು. ತುಂಬಾ ರುಚಿಯಾಗಿರುತ್ತೆ ಮತ್ತು ಸುಲಭದಲ್ಲಿ ಬೇಗನೆ ಮಾಡ್ಬೋದು. ಮಸಾಲ ಹೊಡಿಯೋದಿದ್ದರೆ ಬೇಗನೆ ರೆಡಿ ಆಗುತ್ತೆ. ಎಲ್ಲದಕ್ಕೂ ಮಸಾಲ ತುಂಬಾ ಚೆನ್ನಾಗಿ ಇಟ್ಕೊಂಡಿದೆ. ಮತ್ತು ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಬಂದಿದೆ. ಅನ್ನದ ಜೊತೆ, ಗಂಜಿ ಜೊತೆ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹಚ್ಚಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದೇ ರೀತಿ ಸುಲಭದ ಒಳ್ಳೆಯ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಕಮೆಂಟ್ ಮಾಡಿ ಯಾವ ರೀತಿಯಾಗಿದೆ ಅಂತೇಳಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.